ಸಾರ್ವಜನಿಕ ಸಮಸ್ಯೆ ಆಲಿಸುತ್ತಿರುವ ಶಾಸಕ ಶೆಟ್ಟಿಹಳ್ಳಿಯ ರಾಯಲ್ ಅವೆನ್ಯೂ ಹಾಗೂ ವಿನಾಯಕ ಲೇಔಟ್ ಭೇಟಿ. ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಸ್ಥಳ ವೀಕ್ಷಣೆ. ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನೈತಿಕ ಚಟುವಟಿಕೆ ಜಾಸ್ತಿ. 112ಕ್ಕೆ ಶಾಸಕರ ಕರೆ ಮಾಡಿದ್ರು ಸ್ಥಳಕ್ಕೆ ಬಾರದ ಪೊಲೀಸ್. ಗಾಂಜಾ ಹಾಗೂ ಮಾದಕ ಸ್ಥಳಗಳಾಗಿ ಮಾರ್ಪಾಡಾಗುತ್ತಾ ಇದೆ. ಬಾಗಲಗುಂಟೆ ಸ್ಥಳೀಯ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿಕೊಂಡು ಕುಳಿತಿದ್ದ. ಬಾಗಲಗುಂಟೆ ಪೊಲೀಸರ ಮೇಲೆ ಶಾಸಕರು ಗರಂ. ನಾನು ಬರಕ್ಕಿಂತ ಮುಂಚೆ ಪ್ರಾಬ್ಲಮ್ ಇರೋದು ಯಾವ ರೋಡು? ಇದಕ್ಕೆ ನೀರೇ ಇಲ್ವಾ? ಮಾಡ್ಬೋದ ಈ ಎರಡು ರೋಡ್ಗಿಲ್ವಾ? ಒಂದು ಇಂಚು ಬಿಟ್ಟಿಲ್ಲ. ಎಲ್ಲಿಂದ ಪ್ರೆಷರ್ ಕೊಟ್ಟರು? ಕಾವೇರಿ ಅವ್ರಿಗೆ ಹೇಳ್ತೇನೋ ಸರ್. ಯಾರ್ದು ಬಹಳ ದೊಡ್ಡ ಮನೆ ಇದೆ, 3-4. ಇವತ್ತು ಶೆಟ್ಟಳ್ಳಿ ಗ್ರಾಮದಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ನೀರಿನ ಅಭಾವಕ್ಕೋಸ್ಕರ ಪ್ರತಿ ದಿವಸ ಫೋನ್ ಮಾಡ್ತಾಯಿದ್ರು. 20 ದಿವಸ ಆಗಿದೆ, ಇಲ್ಲಿ ಬೋರ್ವೆಲ್ ಇಲ್ಲ, ಕೆಟ್ಟೋಗಿದೆ. ಕಾವೇರಿ ನೀರು ಬಂದು 20 ದಿವಸ ಆಗಿದೆ. ಜನಗಳ ಹಾಹಾಕಾರ ನೀರಿಗೋಸ್ಕರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಮೀಟಿಂಗ್ ಇದೆ ಅಂತ ಹೇಳಿ ಒಬ್ಬರೂ ಬಂದಿಲ್ಲ. ಬೇಜವಾಬ್ದಾರಿತನ. ವರ್ಷಾನುಗಟ್ಟಲೆಯಿಂದ ನೀರಿನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ನಾಗರಿಕರು. ಎಲ್ಲ ಕಾವೇರಿ ಮೀಟ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಆದರೂ ಕೂಡ ಹಿಂದೆ ವಾರಕ್ಕೊಂದ್ಸಾರಿ ನೀರು ಕೊಡ್ತಿದ್ರು, ಈಗ ತಿಂಗಳಿಗೊಂದ್ಸಾರಿ ನೀರು ಕೊಡ್ತಾ ಇದ್ದಾರೆ. ಅದು 500 ಲೀಟ್ರು. 2-3 ಕುಟುಂಬ ಇದ್ದರೆ 500 ಲೀಟ್ರ್ ನೀರಿನಲ್ಲಿ ಒಂದು ತಿಂಗಳು ಯಾವ ರೀತಿ ಜೀವನ ಮಾಡಬೇಕು ಅಂತ ಅರ್ಥ ಮಾಡ್ಕೊಬೇಕು. ಈ ಬೇಜವಾಬ್ದಾರಿ ಸರ್ಕಾರಕ್ಕೆ ಅನೇಕ ಪತ್ರಗಳು ಬರೆದಿದ್ದೀನಿ, ಗಮನಕ್ಕೆ ತಂದಿದ್ದೀನಿ. ಆದರೂ ಕೂಡ ಬೇಜವಾಬ್ದಾರಿ ತಂದಿಂದ ಇವತ್ತು ನಮ್ಮ ಕ್ಷೇತ್ರದ ನಾಗರಿಕರು ನೀರಿಗೆ ಹಾಹಾಕಾರದಲ್ಲಿ ಮುಳುಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಶೆಟ್ಟಳ್ಳಿ ಮತ್ತು ಸುತ್ತಮುತ್ತಲ ಬಡಾವಣೆಗಳಿಗೆ, ಇದು ರಾಯಲ್ ಅವೆನ್ಯೂ ಬಡಾವಣೆ ಅಂತ ಇಲ್ಲೂ ಬಂದಿತ್ತು. ಇದರೊಟ್ಟಿಗೆ ಎಲ್ಲ ಹೊರಗಡೆಯಿಂದ ಬಂದು ವಾಸ ಮಾಡೋ ಜನ ಇಲ್ಲಿ. ದೌರ್ಜನ್ಯಗಳು ಜಾಸ್ತಿ ಆಗಿದೆ. ಗಾಂಜಾ ಹುಡುಗರು ಗಲ್ಲಿಯಲ್ಲೂ ಸುತ್ತಾಡ್ತಾರೆ, ವೀಲಿಂಗ್ ಮಾಡ್ತಾರೆ ಬೈಕಲ್ಲಿ. ಕೇಳೋಕ್ಕೋದ್ರೆ ಎಲ್ಲಿರೋದು ನಿನ್ನ ಎತ್ತಿಬಿಡ್ತೀರಿ ಅಂತಾರಂತೆ. ಪೊಲೀಸ್ನವ್ರ ಗಮನಕ್ಕೆ ಅನೇಕ ಸಾರಿ ತಂದರೂ ಬೇಜವಾಬ್ದಾರಿ ತಂದಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ಕಡೆ ಲ್ಯಾಂಡ್ ಆರ್ಡ್ರು ಸತ್ತೋಗಿದೆ, ಈ ಸರ್ಕಾರನೂ ಸತ್ತೋಗಿದೆ, ಕುಡಿಯೋಕ್ಕೆ ನೀರಿಲ್ಲ. ಬೇಜವಾಬ್ದಾರಿ ತಂದಿಂದ ನಮ್ಮ ನಾಗರಿಕರು ಮನೆ ಮಾರ್ಕೊಂಡು ಹೋಗ್ಬೇಕಾ ಇಲ್ಲ ಊರು ಬಿಟ್ಟು ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿದೆ. ನಾನು ಇವತ್ತು ನಿಮ್ಮ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತೀನಿ, ದಯಮಾಡಿ 4 ದಿವಸಕ್ಕೊಂದ್ಸಾರಿ ಕುಡಿಯೋಕ್ಕೆ ನೀರು ಕೊಡಿ. ಜನ ವಯಸ್ಸಾದವ್ರ ನಾಗರಿಕರು ತಾಯಂದರು ಹೇಳ್ತಾರೆ, 1 ಇಂಚು ನೀರೇ ಬರಲ್ಲ, ತೊಟ್ಟಿಕ್ಕುತ್ತೆ ಅಂಥೇಳಿ ಹಾಹಾಕಾರನ ತೋಡ್ಕೊಂಡಿದ್ದಾರೆ. ಆದ್ದರಿಂದ ನೋಡ್ತೀವಿ. ಇವತ್ತು ನಾಳೆ ನಾಡಿದ್ದು ಅವಕಾಶ ಕೊಟ್ಟಿದ್ದೀನಿ. ಇಲ್ದವರು ಸೋಮವಾರದ ನಂತರ ನಮ್ಮಲ್ಲೇ ಯಗ್ನಹಳ್ಳಿಯಲ್ಲಿ ಒಂದು ದೊಡ್ಡ ಟ್ಯಾಂಕ್ ಇದೆ, ಅದರಿಂದ 4-6 ಕ್ಷೇತ್ರಗಳಿಗೆ ನೀರು ಹೋಗ್ತದೆ. ಅಲ್ಲೋಗಿ ಎಲ್ಲ ವಾಲ್ನ ಬಂದ್ ಮಾಡಿ ನಾನು ನನ್ನ ಕ್ಷೇತ್ರಕ್ಕೆ ನೀರು ತರುವಂಥ ಕೆಲಸ ಮಾಡ್ತೀನಿ. ನಾಗರಿಕರು ನನಗೆ ಸಹಕಾರ ಕೊಡಬೇಕು ಇದ್ರ ಬಗ್ಗೆ ಅಂತೇಳಿ ವಿನಂತಿ ಮಾಡ್ತೀನಿ. ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆದರೆ ಈ ಸರ್ಕಾರಕ್ಕೆ ಬೇಜವಾಬ್ದಾರಿ ಸರ್ಕಾರ ಅವ್ರದ್ದೇ ಹಗರಣಗಳಲ್ಲಿ ಮುಳುಗಿರೋದ್ರಿಂದ ನಮ್ಮ ಜನನ ಬೀದಿಗೆ ತಳ್ಳಿದ್ದಾರೆ. ಅದಕ್ಕೆ ನಮ್ಮ ಧಿಕ್ಕಾರ. ನಮಗೆ ನೀರು ಕೊಡಿ ಅಂತ ಮತ್ತೆ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.